ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, 2026 ಪರಾಭವ ನಾಮ ಸಂವತ್ಸರ ಯುಗಾದಿಯ ಭವಿಷ್ಯ ಮಕರ ರಾಶಿಯವರಿಗೆ ಇದೊಂದು ಮನೋಕಾಮನೆಗಳ ಈಡೇರ್ತಕ್ಕಂಥ ವರ್ಷವಾಗಿ ಪರಿಣಾಮವನ್ನು ಬೀರುತ್ತಾ, ಈ ಮಕರ ರಾಶಿ ಮಕರ ಲಗ್ನಕ್ಕೆ ಗುರುಗಳೇ ನನ್ನ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಯಾವುದೇ ಆದಂಥ ವಿಚಾರದಲ್ಲಿ ನನಗೆ ಶುಭವಿಲ್ಲ, ಫ್ಯಾಮಿಲಿಯಲ್ಲಿ ಸಮಸ್ಯೆ ಇದೆ, ಹಾಗೆ ಏನಾದರೂ ಒಂದು ಸಂಕಷ್ಟಗಳು ಕಾಡ್ತಾ ಇದೆ, ಇವೆಲ್ಲ ವಿಚಾರಕ್ಕೆ ಒಂದು ಮುಕ್ತಿ ಯಾವಾಗ ಸಿಗುತ್ತೆ? ಮಕರ ರಾಶಿಯವರ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೋಸ್ಕರ ಗುರು ಖಂಡಿತವಾಗಿ ಇದು ಜೂನ್ ಆದ ನಂತರ ಈ ಒಂದು ಪರಾಭವ ನಾಮ ಸಂವತ್ಸರ ನಿಮಗೆ ಶುಭವನ್ನು ಕೊಡಲಿಕ್ಕೆ ತಯಾರಿದೆ. ಕೇವಲ ಏಕೈಕವಾಗಿರ್ತಕ್ಕಂಥ ಒಂದು ಗ್ರಹದ ದೃಷ್ಟಿ ಖಂಡಿತವಾಗಿ ನಿಮ್ಮನ್ನು ಉಚ್ಚ ಗ್ರಹದ ದೃಷ್ಟಿ ನಿಮ್ಮೆಲ್ಲ ಸಂಕಷ್ಟಗಳಿಗೆ ಒಂದು ಪರಿಹಾರ, ಆರೋಗ್ಯದಲ್ಲಿ ಬರ್ತಕ್ಕಂಥ ಪರಿಹಾರಗಳನ್ನು ದೂರ ಮಾಡುತ್ತೆ, ಲಾಭವನ್ನು ತಂದು ಕೊಡ್ತಕ್ಕಂಥರುತ್ತೆ, ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುತ್ತೆ. ಮಕ್ಕಳ ವಿಚಾರ, ವಿದ್ಯಾಭ್ಯಾಸದ ವಿಚಾರ, ಬಿಸ್ನೆಸ್ ವಿಚಾರ, ಫ್ಯಾಮಿಲಿಯ ವಿಚಾರ, ಸಂತಾನದ ವಿಚಾರ ಯಾವ ರೀತಿ ಇರುತ್ತೆ ಇವೆಲ್ಲ ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಬಂದಿದ್ದೇನೆ. ನೋಡಿ ಸ್ನೇಹಿತರೆ, ಲಗ್ನಾಧಿಪತಿ ಆಗಿರತಕ್ಕಂಥ ಶನಿ ತೃತೀಯ ಭಾವದಲ್ಲಿ ಉಚ್ಚ ಶುಕ್ರನೊಟ್ಟಿಗೆ ಕೂತಿದ್ದಾನೆ. ಯೋಗಾಧಿಪತಿ ಇರೋದ್ರಿಂದ ಖಂಡಿತವಾಗಿ ಯೋಗದ ಬಲ ಸತ್ಯವಾಗಲಿ ಇರುತ್ತೆ. ತೃತೀಯ ಭಾವ ಶನಿ ಏನಾಗುತ್ತೆ, ಹಲವಾರು ಪ್ರಯತ್ನಗಳ ಮೇಲೆ ನಿಮಗೆ ಸಕ್ಸಸ್ ರೇಟ್ ಇತ್ತು, ಸಣ್ಣ ಬದಲಾವಣೆ, ಸಣ್ಣ ಏರಿಯಾ ಅಂದರೆ ಸಣ್ಣ ಒಂದು ಚೇಂಜಸ್ ಕೂಡ ನಿಮ್ಮಲ್ಲಿ ಇತ್ತು. ಆ ಚೇಂಜಸ್ ಕೂಡ ಆದಷ್ಟು ಕೂಡ ಎಷ್ಟು ಎಫರ್ಟು ಕೆಲಸ ಇವೆಲ್ಲ ಹಾಕಿದ್ರೂ ಕೂಡ ಅಲ್ಪ ಲಾಭದಲ್ಲಿದ್ದೆ ಅಂತಕ್ಕಂಥವ್ರಿಗೆ, ಖರ್ಚುಗಳು ಪ್ರಮಾಣ ಇತ್ತು, ಹಣಕಾಸಿನ ವಿಚಾರದಲ್ಲಿ ಹೇಗಿತ್ತು ಅಂತಕ್ಕಂಥ ವಿಚಾರ, ಪ್ರಯತ್ನ ಪಟ್ಟರೆ ಲಾಭ ಇತ್ತು. ಅಫ್ಕೋರ್ಸ್ ಇದೊಂದು ಬದಲಾವಣೆ, ಗ್ರಹದ ಬದಲಾವಣೆ ನಿಜವಾಗ್ಲೂ ನಿಮಗೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುತ್ತೆ. 2026 ಯುಗಾದಿ ಜೂನ್ ಆದ ನಂತರ ಗುರು ಸಪ್ತಮ ಸ್ಥಾನಕ್ಕೆ, ಹಾಗೆ ಗುರುವಿನ ನೇರ ದೃಷ್ಟಿ, ಗುರುವಿನ 11ರ ದೃಷ್ಟಿ, ಗುರುವಿನ 9ರ ದೃಷ್ಟಿ, ಇವೆಲ್ಲ ದೃಷ್ಟಿಕೋನಗಳು ನಿಮಗೆ ಶುಭವನ್ನು ತರುತ್ತೆ. ಮೆಲಗಿ ಶನಿಯ ಮೇಲೆ ದೃಷ್ಟಿಯನ್ನು ಬೀಳೋದ್ರಿಂದ ಸಂಕಷ್ಟಗಳಿಗೆ ಒಂದು ಮುಕ್ತಿ ಖಂಡಿತವಾಗಿ ಸಿಗುತ್ತೆ. ದೇಶ ಬಿಟ್ಟು ಆಚೆ ಇದ್ದೆ ಗುರುಗಳೇ, ದೇಶ ಬಿಟ್ಟು ಆಚೆ ಇದ್ದರೂ ನೆಮ್ಮದಿ ಸಿಗ್ತಕ್ಕಂಥದ್ದು ಕಷ್ಟ ಇತ್ತು, ಖಂಡಿತವಾಗಿ ಇದೊಂದು ಸುವರ್ಣಾವಕಾಶ ಲಭ್ಯವಾಗ್ತಕ್ಕಂಥದ್ದಿರುತ್ತೆ. ತಾಯಿನಾಡಿನಲ್ಲಿ ಸುಖವಾಗಿರ್ತಕ್ಕಂಥ ಸನ್ನಿವೇಶಗಳು ಲಭ್ಯವಾಗುತ್ತೆ. ಯಾರೂ ಮಕರ ರಾಶಿ ಮಕರ ಲಗ್ನದಲ್ಲಿದ್ದಾರೋ ತಮ್ಮ ಪ್ರಯತ್ನಕ್ಕೆ ಒಂದು ಪ್ರತಿಫಲ, ಯೋಗದ ಬಲ, ಗಜಕೇಸರಿ ಯೋಗದ ಬಲ, ಅದು ಉಚ್ಚಸ್ಥಾನದಲ್ಲಿ ಹಂಸ ಯೋಗದ ಬಲ. ಏಕೆಂದರೆ ಕೇಂದ್ರಾಧಿಪತಿಯಾಗಿರ್ತಕ್ಕಂಥದ್ದು ಕೇಂದ್ರ ಸ್ಥಾನಗಳಲ್ಲಿದ್ದಾಗ ಪವರ್ಫುಲ್ ಹಂಸ ಯೋಗವಾಗ್ತದೆ. ಆದರೆ ಗುರು ಉಚ್ಚಸ್ಥಾನದಲ್ಲಿ ಸಪ್ತಮ ಸ್ಥಾನದಲ್ಲಿರೋದ್ರಿಂದ ಇದೊಂದು ಹಂಸ ಯೋಗ, ಗಜಕೇಸರಿ ಯೋಗವಾಗಿ ಪರಿಣಾಮವನ್ನು ಮಕರ ರಾಶಿಯವರಿಗೆ ಕೊಡುತ್ತೆ. ಈ ಯೋಗದ ಬಲ ಏನಪ್ಪ ಅಂದರೆ, ಏನೇ ಬಂದರೂ ಧೈರ್ಯದಿಂದ ಕೆಲಸಗಳನ್ನು ಕಾರ್ಯಗಳನ್ನು ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬಂದೇ ಬರುತ್ತೆ. ಹಣಕಾಸು ವಹಿವಾಟುಗಳು ಹೇಗಿರುತ್ತೆ, ಖಂಡಿತವಾಗಿ ಈ ಒಂದು ವರ್ಷ ನಾವು ನೋಡೋದಾದರೆ ಈ ಸಾಫ್ಟ್ವೇರಲ್ಲಿರ್ತಕ್ಕಂಥವ್ರಿಗೆ, ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಆಗಿರ್ಬೋದು, ಹೆಚ್ಚು ಪ್ರಯತ್ನಪಟ್ಟು ಹೆಚ್ಚು ಕೆಲಸಗಳನ್ನು ಮಾಡ್ತಕ್ಕಂಥವ್ರಿಗೆ ಏಕೈಕವಾಗಿರ್ತಕ್ಕಂಥ ಸಮಸ್ಯೆಗಳಿಂದ ದೂರ ಆಗ್ತಕ್ಕಂಥದ್ದು ಇರ್ತದೆ. ನೋಡಿ, ಶನಿಯಿಂದ ಅಲ್ಲಿ 12ರ ಸ್ಥಾನ ವೀಕ್ಷಣೆ ಮಾಡಿದಾಗ ಸ್ವಲ್ಪ ಸಂಕಷ್ಟಗಳಿರ್ತಕ್ಕಂಥ ಮಕರ ರಾಶಿಯವ್ರಿಗೆ ಇದೊಂದು ಸುವರ್ಣ ಅವಕಾಶದಿಂದ ಗುರು ದೃಷ್ಟಿಯನ್ನು ನೋಡಿದಾಗ ಆ ಸಂಕಷ್ಟಗಳು ಕೂಡ ದೂರ ಆಗ್ತದೆ. ಖಂಡಿತವಾಗಿ ಮಕರ ರಾಶಿ ಮಕರ ಲಗ್ನಕ್ಕೆ ಮ್ಯಾಕ್ಸಿಮಮ್ ವೆರಿ ಗುಡ್ ಟೈಮ್ ಸ್ಟಾರ್ಟ್ ಆಗುತ್ತೆ. ಭಾಗ್ಯದಲ್ಲಿ ಕೊರತೆ ಇತ್ತು ಅಂತಕ್ಕಂಥವ್ರಿಗೂ ನಿಜವಾಗ್ಲೂ ಗುಡ್ಡಾಗ್ತಕ್ಕಂಥ ಇರುತ್ತೆ. ಕೇತುವಿನ ಉಪಿಟಳವೆಲ್ಲ ಸಮಸ್ಯೆ ಆಗಿ ಅನೇಕ ರೀತಿಯಾದ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ಈ ಮಕರ ರಾಶಿಯವರಿಗೆ ತೋರಿಸುತ್ತೆ. ವಿದ್ಯಾಭ್ಯಾಸದಲ್ಲಿ ಮೇಲುಗೈ ಸಾಧಿಸ್ತೀರಾ, ಖಂಡಿತವಾಗಿ ಅದ್ಭುತವಾಗಿರ್ತಕ್ಕಂಥ ಮೇಲುಗೈ. ವಿದ್ಯಾಭ್ಯಾಸ, ಮನೆಯ ವಿಚಾರದಲ್ಲಿ ಸ್ವಲ್ಪ ಹಣಕಾಸಿನ ವ್ಯವಸ್ಥೆಗಳು ಸ್ವಲ್ಪ ಮಟ್ಟಿಗೆ ಗರಿಗದಿರ್ತಕ್ಕಂಥ ಇರ್ತದೆ. ಹಾಗೆ ವಿದ್ಯಾರ್ಥಿ ವರ್ಗದವ್ರಿಗೂ ಸಹಿತವಾಗಿ ಲಗ್ನಕ್ಕೆ ಗುರುವಿನ ದೃಷ್ಟಿ ಬರೋದ್ರಿಂದ ಅಬಂಡೆಂಟ್ ಆಗಿರ್ತಕ್ಕಂಥ ಜ್ಞಾನ ಬೆಳೆಯುತ್ತೆ.
ವಿದ್ಯಾಭ್ಯಾಸ, ಮನೆಯ ವಿಚಾರದಲ್ಲಿ, ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ. ವ್ಯಾಪಾರ, ಇನ್ನೊಂದು ಏನಾದರೂ ಈ ಸೈಟ್ ವ್ಯಾಪಾರ ಮತ್ತೊಂದು ಮಾಡ್ತಕ್ಕಂಥವ್ರಿಗೂ ಸ್ವಲ್ಪ ಮಟ್ಟಿಗೆ ಶುಭತ್ವ ಜಾಸ್ತಿ ಇದೆ. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ನೀವು ಫ್ಯಾಮಿಲಿಯ ವಿಚಾರದಲ್ಲಿ ಅಂದರೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಜಾಸ್ತಿ ಆಗ್ತಾ ಬರುತ್ತೆ. ಅನ್ಯತಃ ಬೇರೆಯವರ ಮಾತನ್ನು ಕೇಳಿ ಮೂರನೇ ವ್ಯಕ್ತಿಗಳಿಂದ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿಯಾಗುತ್ತೆ. ಅದರ ಬಗ್ಗೆ ಸ್ವಲ್ಪ ಆಲೋಚನೆ, ಎಚ್ಚರ. ಗುರುಗಳೇ, ಈ ವರ್ಷ ಮದುವೆ ಆಗುತ್ತಾ ನನಗೆ ಕ್ವಶನ್ ಕೇಳಿದಾಗ ಮ್ಯಾಕ್ಸಿಮಮ್ ಈ ಸತಿ ಕಂಕಣ ಭಾಗ್ಯ ಮಕರ ರಾಶಿ ಮಕರ ಲಗ್ನಕ್ಕೆ ಲಭ್ಯತೆ ಇದೆ. ಗುರುವಿನ ಬಲ ಸಪ್ತಮದಲ್ಲಿ, ಗುರುವಿನ ಬಲ ಗಜಕೇಸರಿ ಯೋಗದ ಬಲವಾಗಿ ಖಂಡಿತವಾಗಿ ಮಾತುಕತೆಗಳಲ್ಲಿ ಪ್ರಶಸ್ತವಾಗ್ತದೆ. ಹಾಗೆ ಮದುವೆ ವಿಚಾರದಲ್ಲಿ ಗೆಲುವು, ಮಾತುಕತೆಗನ ಬಂದು ನಿಂತೋಗ್ತಿದೆ ಅಂತಕ್ಕಂಥವ್ರಿಗೆ 100% ಈ ವರ್ಷ ಈ ಒಂದು ಲಭ್ಯತೆ ಖಂಡಿತವಾಗುತ್ತೆ. ಮಕರ ರಾಶಿ ಮಕರ ಲಗ್ನಕ್ಕೆ ವ್ಯಾಪಾರದಲ್ಲೂ ಕೂಡ ಅಬಂಡೆಂಟ್ ಆಗಿ ದುಡ್ಡು ಬರುತ್ತೆ. ಲಾಭವನ್ನು ತರತಕ್ಕಂಥದ್ದು ಮ್ಯಾಕ್ಸಿಮಮ್ ಇದೆ. ತೃತೀಯ ಸ್ಥಾನದ ಲಗ್ನಾಧಿಪತಿ ಜೊತೆಗೆ ದಶಮಾಧಿಪತಿ ಇರೋದ್ರಿಂದ ಹೆಸರು, ಕೀರ್ತಿ, ಪ್ರತಿಷ್ಠೆ, ಕೆಲಸದಲ್ಲೂ ಕೂಡ ಮೇಲುಗೈ ಸಾಧಿಸ್ತೀರಿ. 100% ಸಾಧಿಸ್ತಕ್ಕಂಥದ್ದು ಇರ್ತದೆ. ಇನ್ನು ಆಸ್ತಿಯ ವಿಚಾರದಲ್ಲಿ ನೋಡೋದಾದರೆ ಅಷ್ಟಮಾಧಿಪತಿ ತೃತೀಯ ಭಾವದಲ್ಲಿದ್ದಾನೆ. ಈ ವರ್ಷದ ಮೊದಲ ಭಾಗದಲ್ಲಿ ಸ್ವಲ್ಪ ಪ್ರಯತ್ನ, ಈ ವ್ಯವಸಾಯದಿಂದ ಚೂರು ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥಿರ್ತದೆ. ಹಾಗೆ ಇಲ್ಲಿ ಸ್ವಲ್ಪ ದ್ವಿಸ್ವಭಾವದಲ್ಲಿರೋದ್ರಿಂದ ಸೂರ್ಯ ಚೂರು ಮಟ್ಟಿಗೆ ಈ ಒಂದು ಕೃಷಿ ಕ್ಷೇತ್ರ ಅಥವಾ ಈ ಅಷ್ಟಮ ಸ್ಥಾನ IT ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅಥವಾ ವಿಪರೀತವಾಗಿ ಹಣ ಮಾಡಿದ್ದೀನಿ ಅಂತಕ್ಕಂಥವ್ರು ಸ್ವಲ್ಪ ಸಂಕಷ್ಟಗಳನ್ನು ಎದುರಿಸಬೇಕಾಗತ್ತೆ. ಸ್ವಲ್ಪ ಜಾಗರೂಕತೆ ನೋಡಿ. 6 ಮತ್ತು 9ರ ಅಧಿಪತಿ ಧನಸ್ಥಾನದಲ್ಲಿದ್ದಾನೆ. ಕೆಲಸದ ವಿಚಾರದಲ್ಲೂ ಸಹಿತವಾಗಿ ಮೇಲುಗೈ ಸಾಧಿಸ್ತಕ್ಕಂಥದ್ದು ಇರ್ತದೆ. ಆದರೆ ವಿಪರೀತ ಬುದ್ಧಿ, ಕೆಲವೊಂದು ಸಾರಿ ಗುಮ್ಮನಾಗಿರತಕ್ಕಂಥದ್ದು, ಕೆಟ್ಟ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು, ಸ್ವಲ್ಪ ಮಾತಿನ ಮೇಲೆ ಹೆಚ್ಚಿನ ನಿಗಾ ಇಡ್ತಕ್ಕಂಥದ್ದು ಅವಶ್ಯಕವಾಗಿದೆ. 11ರ ಅಧಿಪತಿ ಆಗಿರ್ತಕ್ಕಂಥದ್ದು ಸಹಿತವಾಗಿ ಲಾಭದಲ್ಲಿ ಧನಸ್ಥಾನದಲ್ಲಿದ್ದಾನೆ. ಹೆಚ್ಚು ಪ್ರಯತ್ನ ನಿಜವಾಗ್ಲೂ ಈ ವರ್ಷ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ. ಸಹೋದರ ಸಹೋದರಿಯರಿಂದ ಒಂದಷ್ಟು ಲಾಭಗಳು ಜಾಸ್ತಿ ಆಗ್ತಕ್ಕಂಥಿರುತ್ತೆ. ಮೇಲಾಗಿ ದಶಮಾಧಿಪತಿ ಆಗಿರ್ತಕ್ಕಂಥದ್ದು ಉಚ್ಚ ಸ್ಥಾನದಲ್ಲಿದ್ದಾನೆ. ಜೊತೆಗೆ ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ, ರಾಜಕೀಯವಾಗಿರ್ತಕ್ಕಂಥ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ, ಈ ಕ್ರಿಯೇಟಿವ್ ಸ್ಪೋರ್ಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಇದೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ವರ್ಷವಾಗ್ತದೆ. ರಾಜಕೀಯವಾಗಿರ್ತಕ್ಕಂಥವ್ರಿಗೆ ಕೇವಲ ಕಿಂಗ್ ಮೇಕರ್ ಆಗ್ತಕ್ಕಂಥ ಸಾಧ್ಯತೆ ಈ ಮಕರ ರಾಶಿ ಮಕರ ಲಗ್ನಕ್ಕೆ ಬರುತ್ತೆ. ರಾಜಕೀಯದಲ್ಲಿ ಸ್ವಲ್ಪ ಹಿನ್ನಡೆ ಇರ್ತದೆ, ಬಟ್ ಅಫ್ಕೋರ್ಸ್ ಈ ಕಿಂಗ್ ಮೇಕರ್ ತಮ್ಮ ಒಂದು ಪವರನ್ನು ಉಪಯೋಗಿಸಿ ಆ ಥರದ ಅನುಭವಗಳ, ಆ ಥರದ ಒಂದು ಸೃಷ್ಟಿಯನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಲಭ್ಯತೆವಾಗುತ್ತೆ. ಈ ಮಕರ ರಾಶಿ ಮಕರ ಲಗ್ನ ಯುಗಾದಿಯ ಭವಿಷ್ಯ ಯಾವುದರಲ್ಲಿ ಕೇರ್ಫುಲ್ ಆಗಿರಬೇಕು, ಅದು ಭಾಳ ಮುಖ್ಯವಾಗಿ ನಾವು ನೋಡ್ಕೋಬೇಕಾಗುತ್ತೆ. ಒಳ್ಳೆಯದೇ ಹೇಳ್ತಾ ಕೂತ್ಕೊಂಡ್ರೆ ಕೆಟ್ಟದ್ದಲ್ಲಿ. 2ರ ಸ್ಥಾನದಲ್ಲಿ ಕುಜ ರಾಹು ಇದ್ದಾರೆ. ಅಷ್ಟಮ ಸ್ಥಾನದಲ್ಲಿ ಕೇತು. ರಾಹುಕೇತುಗಳ ಫಲವೇನು? ಕುಟುಂಬ, ಮಾತು, ನಿಮ್ಮ ಜಮೀನು ಅಥವಾ ತಂದೆಯ ವಿಚಾರದಲ್ಲಿ ಭಾಳ ಎಚ್ಚರಿಕೆಯಿಂದ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ವರ್ಷಾಂತ್ಯದಲ್ಲಿ ರಾಹು ಮತ್ತು ಕೇತುವಿನ ಬದಲಾವಣೆ ಇರುತ್ತೆ. ಅಲ್ಲಿ ಸ್ವಲ್ಪ ನಿಮಗೆ ವಿಪರೀತವಾಗಿರ್ತಕ್ಕಂಥ ಬದಲಾವಣೆಗಳು ಬರುತ್ತೆ. ಮಕರ ರಾಶಿ ಮಕರ ಲಗ್ನ, ಕೇವಲ ನೀವು ಈ ವರ್ಷ ಮಾಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಮಂತ್ರ ಹನುಮಾನ್ ಚಾಲೀಸ. ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ನಿಮಗೆ ಶತ್ರುಬಾಧೆಗಳಂತಹ ನಾನಾ ರೀತಿಯಾದಂಥ ಸಮಸ್ಯೆಗಳು ದೂರ ಆಗ್ತದೆ. ಒಂದು ತಿಳ್ಕೊಳ್ಳಿ, ಮಕರ ರಾಶಿ ಮಕರ ಲಗ್ನ ಯಾವುದೇ ಒಂದು ಸಹೋದರತ್ವದ ವಿಚಾರದಲ್ಲಿ, ಸಹೋದರಿಯರ ವಿಚಾರದಲ್ಲಿ ಮನಸ್ತಾಪಗಳನ್ನು ಮಾಡಿಕೊಳ್ಬೇಡಿ. ಇದು ಬಹಳ ಮುಖ್ಯ. ಇದರಿಂದ ಸ್ವಲ್ಪ ನೆಮ್ಮದಿ ಹಾಳಾಗ್ತದೆ. ಕೋರ್ಟ್ ಕಚೇರಿ ವಿಚಾರದಲ್ಲಿ ಸ್ವಲ್ಪ ಅಪಜಯಗಳು ಈ ಥರದ್ದು ಜಾಸ್ತಿ ಬಂದ್ಬಿಡುತ್ತೆ. ಸ್ವಲ್ಪ ಬಿ ಕೇರ್ಫುಲ್. ನಿಮಗೆ ಗುರುವಿನ ಅನುಗ್ರಹವಿದೆ, ಆದರೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಣಿಸ್ತಕ್ಕಂಥದ್ದು ಕೂಡ ಇದೆ. ಹಾಗಾಗಿ ಮಕರ ರಾಶಿ ಮಕರ ಲಗ್ನ ಇದೊಂದು ಮನೋಕಾಮನೆಗಳು ಈಡೇರಬೇಕಾದ್ರೆ ಕೆಲವೊಂದು ವಿಚಾರಗಳನ್ನು ತಲೆಲಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಈ ವರ್ಷ ಖಂಡಿತವಾಗಿ ಮಕರ ರಾಶಿ ಮಕರ ಲಗ್ನಕ್ಕೆ ನಿಮ್ಮ ಮನೋಕಾಮನೆಗಳು ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥಿರುತ್ತೆ. ಮದುವೆ ವಿಚಾರದಲ್ಲಿ, ವ್ಯಾಪಾರದ ವಿಚಾರದಲ್ಲಿ ಖಂಡಿತವಾಗಿ ಅಭಿವೃದ್ಧಿ ಖಂಡಿತವಾಗಿದೆ. ಸಾಧ್ಯವಾದಷ್ಟು ಕೂಡ ಮಕರ ರಾಶಿ ಮಕರ ಲಗ್ನದವರು
ಹನುಮಾನ್ ಚಾಲೀಸ, ಆಗಿಂದಾಗೆ ಆಂಜನೇಯನ ದೇವಸ್ಥಾನ ಭೇಟಿ ಮಾಡ್ತಕ್ಕಂಥದ್ದು, ಕುಟುಂಬ ವ್ಯಾಜ್ಯಗಳನ್ನು ತಪ್ಪಿಸ್ತಕ್ಕಂಥದ್ದು, ಮಾತಿನ ಮೇಲೆ ಹೆಚ್ಚಿನ ಪೊಟೆನ್ಷಿಯಾಲಿಟಿ ಇಟ್ಕೊಳ್ತಕ್ಕಂಥದ್ದು, ಇವೆಲ್ಲ ಅದ್ಭುತವಾಗಿರ್ತಕ್ಕಂಥ ಪರಿಹಾರ. ಅದೇ ಮಕರ ರಾಶಿ ಮಕರ ಲಗ್ನದವರು ಸಾಧ್ಯವಾದರೆ ನಮ್ಮಲ್ಲಿ ಸಿಗ್ತಕ್ಕಂಥ ಬಗಳಾಮುಖಿ, ಸಂಪೂರ್ಣ ಬಗಳಾಮುಖಿ ಯಂತ್ರವನ್ನು ಮನೆಯಲ್ಲಿ ಸ್ಥಾಪನೆಯನ್ನು ಮಾಡ್ಕೊಳ್ಳಿ. ನಿಮಗೆ ಇದು ಒಂದು ಶತ್ರುವಿನ ನಾಶ, ಬರ್ತಕ್ಕಂಥ ಸಮಸ್ಯೆಗಳು ಕೂಡ ದೂರ ಮಾಡುತ್ತೆ. ಖಂಡಿತ ಅದ್ಭುತವಾಗಿರ್ತಕ್ಕಂಥ ಈ ಯಂತ್ರದ ಮುಖೇನ ನಿಮಗೆ ನಾನಾ ರೀತಿಯಾದ ಸಂಕಷ್ಟಗಳು ದೂರ ಆಗುತ್ತೆ. ಇದೊಂದು ವರ್ಷ ನಿಮಗೆ ಮನೋಕಾಮನೆಗಳು ಈಡೇರ್ತಕ್ಕಂಥ ವರ್ಷ. ಆ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಸಿಗಲಿ, ಜ್ಞಾನವೃದ್ಧಿ ಆಗಲಿ, ಸಂಕಷ್ಟಗಳನ್ನು ದೂರ ಮಾಡಲಿ ಅಂತ ನಾವು ಬೇಡ್ಕೊಳ್ತಾ, ಈ ವರ್ಷ ನಿಮಗೆ ಶುಭವಾಗಲಿ, ದಯಾಮಯನಾಗಿರ್ತಕ್ಕಂಥ ಗುರುವಿನ ಅನುಗ್ರಹ ಸಿಗಲಿ, ಸಂಕಷ್ಟಗಳು ದೂರ ಆಗಲಿ ಅಂತ ಕೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.